ಇದೇನ್ರವ ನೀವು ಈ ನಮ್ನಿ ಅಡುಗೆ ಮಾಡಿಬಿಟ್ಟಿರಿ ಮನ್ಯಾಗ? ಇದೇನು ಮನೀನಾ ಅಥವಾ ಹೋಟೆಲ ಅಂತ ಅನ್ಸಕೊಂತೈತವ ನನಗಂತೂ. ಯಾವ ನಮ್ನಿ ಅಡುಗೆ ಮಾಡಿರ್ಗಿ ಏನ್ತನ? ಮಾವರ ಅಪರೂಪಕ್ಕೆ ಎಲ್ಲರೂ ಸೇರಿವಲ್ರಿ, ಆರಾಮಾಗಿ ಹೊಟ್ಟೆ ತುಂಬ ಎಲ್ಲ ಥರದ್ದು ತಿನ್ನಲಿ ಅಂತ ಒಂದು ಸ್ವಲ್ಪ ಜಾಸ್ತಿ ವೆರೈಟಿ ಮಾಡೈತ್ರಿ. ಅಲ್ರವ, ನಾವಷ್ಟ ಕೂತೀವಿ ಊಟಕ್ಕೆ, ನೀವು ಬರ್ರಿ, ನೀವು ನಮ್ಮ ಜೊತೆನ ಕುತ್ಕೊಂಡ್ಬಿಡು ಬರ್ರಿ. ಅಯ್ಯ ಪರವಾಗಿಲ್ಲ ಕಾಕ, ನೀವು ಊಟ ಮಾಡಿರಿ, ನಿಮ್ದೆಲ್ಲ ಊಟ ಆದಮೇಲೆ ನಾವು ಮಾಡ್ತೀವಂತೆ. ಅಂದಂಗೆ ಅಡುಗೆ ಹೆಂಗಾಗೈತಿ ಏನು ಅಂತ ಯಾರು ಹೇಳವಲ್ರಲ್ಲ, ಚಲೋ ಆಗೈತೆ ಏನಿಲ್ಲ? ನಿಜಾನ ಹೇಳ್ರಿ, ಮತ್ತು ಸುಳ್ಳು ಹೇಳಾಕೋಬೇಡ್ರಿ. ಅಡುಗೆ ಎಲ್ಲ ಹೆಂಗಾಗೈತೆ ಅಂತ ನಾನು ನಿಜಾನ ಹೇಳ್ರಿ. ಅಯ್ಯೋ ಅತ್ತಿಗೆಮ್ಮ, ಅಡುಗೆ ಮಾತ್ರ ಮಸ್ತಾಗೈತ್ರಿ. ಎಷ್ಟು ದಿನ ಆಗ್ಬಿಟ್ಟಿತ್ತು, ಎಷ್ಟು ವರ್ಷ ಆಗ್ಬಿಟ್ಟಿತ್ತು ಈ ಥರ ಊಟ ಮಾಡಿ. ನಮಗಂತೂ ಮಾತಾಡೋಕೆ ಮನಸ್ಸಾಗವಲ್ದು, ಬರೀ ತಿನ್ಬೇಕಂತ ಅನ್ಸಕೊಂತೈತಿ ನೋಡ್ರಿ. ಅದಕ್ಕೋಸ್ಕರ ಏನೂ ಮಾತಾಡ್ಲಾರ್ದ ಸುಮ್ಮನೆ ತಿನ್ನಾಕೊಂತೀವಿ ನಾವು. ಈ ಮೀನಸ್ ಫ್ರೈಯರ ಭಾರಿ ಆಗೈತೆ ನೋಡ್ರವ. ಮತ್ತು ಇದ್ರಾಗೂ 2 ಥರ ಮಾಡಿರಿ, ಕಬಾಬ್ ಮಾಡಿರಿ, ಮಟನ್ ಸಾರರ ಆಗೈತಿ. ಭಾರಿ ಆಗೈತೆ ನೋಡವ ಅಲ್ಲಲ್ಲಿತ್ತವ. ಸರಿತವ, ಅಡುಗೆ ಮಾತ್ರ ಮಸ್ತಾಗೈತೆ ಬಿಡು. ಈ ಚಿಕನ್ ಸುಕ್ಕ, ಆಮೇಲೆ ಮತ್ತೆ ತತ್ತಿ ಮಾಡಿರಿ, ಎಷ್ಟು ಥರ ಅದು ವೆರೈಟಿ ಮಾಡೋದಂಗೆ. ಅಳಿಯಂದ್ರ ಎಲ್ಲ ನಿಮ್ಗೆ ಎಲ್ರಿಗೂ ಇಷ್ಟ ಆಗಲಿ ಅಂತಂದು ಪಾಪ ಮುಂಜಾನಿಂದ ನಿತ್ಕೊಂಡು ಉರಿ ಬಿಸಿಲಾಗ ಇಲ್ಲೇ ಒಲಿಯ ಹಚ್ಚಿ ಇವರ ನಿತ್ಕೊಂಡು ಮುಂದೆ ನಿತ್ಕೊಂಡು ಮಾಡಾರ ಅಷ್ಟು ಅಡುಗೆನ. ಈಗ ಭಾಳ ತ್ರಾಸ ತೊಗೊಂಡಾರವ. ನಾವು ಈ ನಮ್ನಿ ಮಾಡ್ತಾರಂತ ಅನ್ಕೊಂಡೇ ಇಲ್ಲ ಇದು ಬಿಡು. ಏನೋ ಮೀನದ ಫ್ರೈ, ಮಟನ್ ಸಾರು, ಚಿಕನಿಂದ ಏನಾರ ಒಂದು ಸುಕ್ಕಾರ ಏನಾರ ಮಾಡ್ಬೋದಷ್ಟ ಅಂತ ಅನ್ಕೊಂಡಿವಿ. ಇವ್ರು ನೋಡಿದ್ರೆ ಮಟನ್ ಸಾರು, ಚಿಕನ್ ಸುಕ್ಕ, ಮತ್ತು ಎಗ್ಗುದ್ರಾಗ ಅದು ಒಂದು ಸುಕ್ಕ, ಆಮೇಲೆ ಮತ್ತೇನು ಮೀನದ ಫ್ರೈ 2 ಥರ, ಕಬಾಬು, ಯವ್ವ 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 ಯವ್ವ, ಮತ್ತು ರೊಟ್ಟಿ, ಅನ್ನ, ಯಪ್ಪ ಯಪ್ಪ 1 2 ಇವ್ರು ಮಾಡಿರೋದು ಐಟಮ್. ಆರಾಮಾಗಿ ಊಟ ಮಾಡ್ರಿ. ಇವತ್ತೆಲ್ಲರೂ ಏನು ಬೇಕಂತಂದು ಕೇಳಿ ಹಾಕ್ಸ್ಕೊರಿ. ಎಲ್ಲನೂ ಜಾಸ್ತಿನ ಮಾಡಾರ. ಹಂಗೆ ಎಲ್ಲರಿಗೂ ನೆನಪಿರಲಿ, ರಾತ್ರಿ ಊಟನೂ ಇಲ್ಲೇ ಮಾಡಿಬಿಡ್ರಿ. ಮತ್ತು ಮನೆಗೆ ಹೋಗೋದು ಅದನ್ನೆಲ್ಲ ತಲೆಯಾಗಿ ಇಟ್ಕೊಳಕೋಬಿಡ್ರಿ. ಆರಾಮಾಗಿ ಎಲ್ಲರೂ ಕುತ್ಕೊಂಡು ಮಸ್ತ್ ಮಾತಾಡನ್ರಿ. ಮಲ್ಕೊಳ್ಳೋರು ಮಲ್ಕೋರಿ. ಸಂಜೆಗೆ ರಾತ್ರಿಗೆ ಒಮ್ಮಿಗೆ ಊಟ ಮಾಡಿ ಹೋಗಕ್ಕೆ ಬರ್ತೈತೆ ಎಲ್ಲರೂ ಮನೆಗೆ. ಹೌದ್ರಿ ಹೇಳಿ ಅಂದ್ರೆ ಮತ್ತೆ ಅಲ್ಲಿ ಮನ್ಯಾಗ ಅಡುಗೆಯವ್ರು ಮಾಡಿರ್ತಾರೆ, ಇಲ್ಲ ಯಾರಿಗೆ ಗೊತ್ತು. ಅದಕ್ಕೆ ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡಿರಿ. ರಾತ್ರಿನೂ ಇಲ್ಲೇ ಅಡುಗೆ ಎಲ್ಲ ಐತಿ. 2 ಹೊತ್ತಿಗೆ ಎಲ್ಲರಿಗೂ ಆಗಂಗೆ ಅಡುಗೆ ಮಾಡಾರ. ರಾತ್ರಿ ಎಲ್ಲರೂ ಊಟ ಮಾಡಿ ಆಮೇಲೆ ಮನೆಗೆ ಹೋಗಕ್ಕೆ ಬರ್ತೈತಿ. ಅಕ್ಕ ಅಡುಗೆ ಮಾತ್ರ ಮಸ್ತಾಗೈತಕ್ಕ, ಸೂಪರ್ ಆಗೈತೆ ನೋಡು. ಲೇ ಗವ್ಯ, ನಾವು ಮುಂಜಾನಿಂದ ಏನೂ ತಿನ್ಲಾರ್ದ ಇದ್ದಿದ್ದಕ್ಕೂ ಚಲೋ ಆತಲಿ. ಈಗ ನೋಡಿ, ಈಗ ಇಂಥ ಮಸ್ತ್ ಊಟ ಸಿಕ್ತು. ಜಡ್ದು ಬಿಡು ಅವನವನು 2 ದಿನ, ಇನ್ನು 1 ವಾರ ನಾನ್ ವೆಜ್ ಅಂತ ನಂದಿರಬಾರ್ದು. ಆ ನಮ್ನಿ ತಿಂದ್ಬಿಡೋಣ ಇವತ್ತು. ನೀನು ಹೇಳ್ತಿಲ್ಲಲೇ, ನಾನಂತ ಆಗಲೇ ಫಿಕ್ಸ್ ಆಗ್ಬಿಟ್ಟಿನಿ. ಹೊಟ್ಟೆ ಬಿರಿಯಂಗೆ ತಿಂದುಬಿಡ್ತೀನಿ. ಅವನವನು 1 ವಾರ ನಾನ್ ವೆಜ್ ಅನ್ನಂಗಿಲ್ಲ ನಾನಂತೂ. ಆರಾಮಾಗಿ ಊಟ ಮಾಡಿರಿ, ಏನೂ ಅವಸರಿಲ್ಲ. ಯಾರಿಗೇನು ಬೇಕಂತ ಹೇಳ್ರಿ. ಮಾವರ ನಿಮ್ಗೇನಾರು ತರಂದೇನ್ರಿ? ಬೇಡ ನೋಡಿಲ್ಲಿ, ತಾಟ್ ತುಂಬ ಐತಿ, ಇನ್ನೂ ಸರದೇ ಇಲ್ಲ. ಕಾಕರ ಮಾವರ ನಿಮ್ಗೆ ಮೀನದ ಫ್ರೈ ಅಂದ್ರೆ ಭಾಳ ಇಷ್ಟ. ಅಲ್ಲೇ ಇಟ್ಟೈತೆ ನೋಡ್ರಿ, ತಗೋರಿ. ಇನ್ನೂ ಒಂದೊಂದು ಈಗ ಒಂದೊಂದು ಹಚ್ಚೈತಿ. ಅವನವ ತಗೋತೀವಿ. ನೋಡಿಲ್ಲ ಯಾವ ನಿಮ್ಮೆ ಐಟಮ್ಸ್ ಅದಾವ, ಅವನು ಖಾಲಿ ಮಾಡಿ ತಗೋತೀವಿ ಅಂತೇಳಿ. ಭಾರಿ ಆಗೈತವ ಇವತ್ತು ಅಡುಗೆ ಮಾತ್ರ. ಸವಿತವ ಲಲಿತವ ಅಡುಗೆ ಮಾತ್ರ ಅನ್ನ ಊಟ ಆಗೈತಿ. ಆಮೇಲೆ ಪೀಸ್ ಎಲ್ಲ ಎಷ್ಟು ಚಲೋ ಕುಂತಾವಂದ್ರೆ ಹಿಂಗೆ ಕೈಯಿಂದ ಹಿಂಗೆ ಮುಟ್ಟಷ್ಟಿಗೆ ಹೊಡ್ಯಾಕುಂತಾವ ನೋಡವ. ಮಟನ್ ಪೀಸ್ ಆಗಿರ್ಬೋದು, ಚಿಕನ್ ಪೀಸ್ ಆಗಿರ್ಬೋದು. ಆಮೇಲೆ ಈ ಮೀನದ ಫ್ರೈ ಏನು ರವಾ ಹಚ್ಚಿ ಏನು ಕರೆದಿರಲ್ಲವ, ಹಾಗೆ ಎಷ್ಟು ಮಸ್ತ್ ಆಗೈತಂದ್ರೆ. ಆಮೇಲೆ ಇದು ತವಾ ಫ್ರೈ ಅಂತ ಏನು ಮಾಡಿರಲ್ಲ, ಅದಂತೂ ಅದು ಅನ್ನ ಊಟ ಆಗ್ಬಿಟ್ಟೈತವ. ಭಾರಿ ಆಗೈತಿ ಅಡುಗೆ ಮಾತ್ರ, ಭಾರಿ ಆಗೈತವ. ಇವತ್ತು ಚಲೋ ಪ್ಲ್ಯಾನ ಮಾಡಿಬಿಟ್ಟಿರಿ. ಇಲ್ಲ ಅಂದಿದ್ದಿದ್ರೆ ಇಂಥ ಊಟ ಮಿಸ್ ಆಗ್ಬಿಡ್ತಿತ್ತು ನಮಗೆ. ಮಲ್ಲಪ್ಪ, ಭಾರಿ ಚಲೋ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಊಟಕ್ಕೆ ಕರೋದು. ಇಲ್ಲ ಅಂದಿದ್ದಿದ್ರೆ ಇಂಥ ಊಟ ಮಿಸ್ ಆಗ್ತಿತ್ತು ಬಿಡು ನಮ್ಗೆ. ಹ್ಞೂಲೇ, ಅದಕ್ಕೆ ನನ್ನ ಹೆಂಡತಿ ಹೇಳೋದತ್ತಳ, ನಾನು ಹ್ಞೂ ಅಂದೇ ಬಿಟ್ಟೆ. ಒಂದು ಮದುವೆ ಆದಾಗಿಂದ ನೀವು ಯಾರು ಬಂದಿಲ್ಲ, ಅಳಿಯಂದ್ರಂತೂ ಮನೆ ಊಟಕ್ಕೆ ಬಂದಿಲ್ಲ, ಹಾಗಾಗಿ ಅಷ್ಟನ್ನು ಕರೆದ ಬಿಟ್ರಾತಂತಂದು ಇವತ್ತು ನಾನು ಮತ್ತು ಶ್ಯಾಮ ಇಬ್ಬರು ಹೋಗಿ 2 ಹೊತ್ತಿಗೆ ಆಗಂಗೆ ನಿಜ ಅಂದ್ರೆ ನಮ್ಮ ಮನ್ಯಾಗ ನಾವು ಮಾಡೋಕೆ, ಅವ್ರ ಮನ್ಯಾಗ ಅವ್ರು ಮಾಡೋಕ್ಕಂತನ ತಂದಿದ್ವಿ. ಮತ್ತು ನಾನು ಹೆಂಡತಿ ಹೇಳಿದ್ಲಲ್ಲ ಎಲ್ಲ ಇಲ್ಲೇ ಮಾಡಿಬಿಡಂತ ತಗೋರಿ ಅಂತಂದು, ಮತ್ತು ಹ್ಞೂ ಅಂತ ಅಂದಬಿಟ್ವಿ. ಆದ್ರೆ ಇಷ್ಟು ಅಡುಗೆ ಮಾಡೋಕೆ ಪಾಪ ಹೆಣ್ಮಕ್ಳಿಗೆ ತ್ರಾಸ ಆತ ಏನು ಭಾಳ. ಅಯ್ಯೋ ಮಾವರ, ಎದಕ್ಕೆ ಹಂಗಂತೀರಿ? ನಮ್ಗೆ ತ್ರಾಸ ಏನೂ ಆಗಿಲ್ರಿ. ನಿಜ ಅಂದ್ರೆ ಎಲ್ಲರೂ ಆರಾಮ್ ಮಾತಾಡ್ಕೊಂತ ನಕ್ಕೊಂತ ಆಡ್ಕೊಂತ ಅಡುಗೆ ಮಾಡಿವ್ರಿ. ಅಷ್ಟರು ಇದ್ದಿದ್ದಕ್ಕೆ ಅಡುಗೆ ಯಾವಾಗ ಮುಗಿತನದ ಗೊತ್ತಾಗ್ಲಿಲ್ಲ ರೀ. ಹಂಗೆ ಒಬ್ರು ಎರ್ಚೋದು, ಒಬ್ರು ಒಗ್ಗರಣೆ ಹಾಕೋದು, ಒಬ್ರು ತಾಳ್ಸೋದು, ಹಿಂಗೆ ಮಾಡಿ ಅಷ್ಟರು ಸೇರಿ ಮಾಡಿವ್ರಿ ಮಾವರ ಅಡುಗೆನ. ಎಲ್ಲರೂ ಸೇರಿ ಮಾಡಿದಕ್ಕೆ ಅಡುಗೆ ರುಚಿ ಎಷ್ಟು ಚಲೋ ಆಗೈತೆ ಅಂತ ಹೇಳೋಕ್ಕಾಗವಲ್ದು ನಮಗಿನ್ನ. ಅಷ್ಟು ಮಸ್ತ್ ಆಗೈತೆ ಅಡುಗೆ. ನಮ್ಮ ಮನ್ಯಾಗಂತೂ ಲಲಿತವ್ವ ಇರೋ ತನಕ ದಿನ ಏನಾದರೂ ಒಂದು ಅಡುಗೆ ಮಾಡ್ತಾನೆ ಇರ್ತಿತ್ತದು ವೆರೈಟಿಯಾಗಿ. ಆಗ ನಮ್ಮ ಲಲಿತವ್ವ ಗಂಡನ ಮನೆಗೆ ಹೋದಾಗಿಂದ ನಮ್ಮ ಮನ್ಯಾಗ ವೆರೈಟಿನ ತಗ್ಬಿಟ್ಟೈತಿ. ದಿನ ಅದ ರೊಟ್ಟಿ ಪಲ್ಯ ಅಷ್ಟೇ, ಏನಂತದ್ದು ಚಿಕನು ಮಟನ್ ತಂದಾಗ ಅದ ಒಂದು ಸ್ವಲ್ಪ ಸಾರು ಏನೋ ಒಂದು ಮಾಡಿಟ್ಟು ಬಿಡ್ತಾರೆ ಅಷ್ಟೇ ನಮ್ಮ ಮನ್ಯಾಗ. ಲಲಿತವ್ ಇದ್ರೆ ನೋಡಿ ನಮ್ಮ ಮನ್ಯಾಗ ಈ ಕಬಾಬ್ ಮಾಡಿದೆ, ಇಲ್ಲ ಅಂದ್ರೆ ಅದು ಸೊಕ್ಕದಾಗ 1 2 3 ಥರ ಮಾಡಿದೆ, ಏನಾರು ಒಂದು ಮಾಡ್ತಿರ್ತೈತೆ ಆ ಹುಡುಗಿ.
ನಮ್ಮ ಮನ್ಯಾಗ ಹೊಂಗಲಿ ನನ್ನ ಮಗಳಿದ್ದಾಗ ಯವ್ವ ಅದು ಮಾಡ್ಬಿ ಇದು ಮಾಡ್ಬಿ ಅಂತ ಅದು ಫೋನಾಗ ನೋಡಿ ಏನೋ ಒಂದು ತಾಯಿ ಮಗಳು ಏನೇನೋ ಮಾಡ್ತಿದ್ರಪ್ಪ ವೆರೈಟಿ. ನಮ್ಮ ಮಗಳು ಗಂಡನ ಮನೆಗೆ ಹೋದಾಗಿಂದ ನಮ್ಮ ಮನ್ಯಾಗೂ ಹಂಗಾಗೈತಿ. ನನ್ನ ಮಗ ಅಂತೂ ಒಂದು ಹೊತ್ತು ಮನ್ಯಾಗ ತಿಂದ ಅಂದ್ರೆ ಇನ್ನೊಂದು ಹೊತ್ತು ಹೊರಗೆ ತಿಂತಾನ, ಕಾಲೇಜ್ಗೆ ಹೋದ ಅದು ಅಂತಂದು ಅವ್ನು ಆಕತಿ. ನಾನಂತೂ ಹೊಲ್ದಾಗ ಹಾಗಾಗಿ ನನ್ನ ಹೆಂಡತಿ ಜಾಸ್ತಿ ವೆರೈಟಿ ಮಾಡೋಕೆ ತಲೆನ ಕೆಡ್ಸ್ಕೊಳಂಗಿಲ್ಲ ನೋಡು. ಅಯ್ಯ ಮಲ್ಲಪ್ಪ ಶಾಮಣ್ಣ, ನಮ್ಮ ಮನ್ಯಾಗಂತೂ ದಿನ ವೆರೈಟಿ ಏನಾರ ಒಂದು ಮಾಡ್ತಾ ಇರ್ತಾರೆ ಇಬ್ಬರು. ಮತ್ತು ಮನ್ಯಾಗ ಅಷ್ಟು ಕೆಲಸ ಇರ್ತೈತಲ್ಲ, ಬಟ್ಟೆ ಹೊಲಿಯೋದು, ಮನೆ ಕೆಲಸ ಎಲ್ಲ ಇದ್ರೂ ಅಡುಗೆ ವಿಷಯದಾಗ ಒಟ್ಟ ತಲೆ ಕೆಡ್ಸ್ಕೊಳಲ್ಲ ನೋಡಪ್ಪ. ಅಡುಗೆ ಮಾಡ್ಬೇಕಲ್ಲ ಅಂತ ಮಾಡಂಗಿಲ್ಲ, ಏನಾದರೂ ಒಂದು ವೆರೈಟಿ ಮಾಡ್ತಾರೆ ನೋಡಪ್ಪ. ಮತ್ತು ನಮಗೆ ಹೆಂಗೆ ಬೇಕು, ಯಾರ್ಯಾರಿಗೆ ಯಾವ ಥರ ಅಡುಗೆ ಇಷ್ಟ, ಯಾರಿಗೆ ಯಾವ ಥರ ಇದ್ರೆ ಇಷ್ಟ ಆಗುತ್ತೆ, ಯಾರಿಗೆ ಯಾವ ಅಡುಗೆ ಇಷ್ಟ ಆಗಲ್ಲ ಎಲ್ಲನೂ ತಿಳ್ಕೊಂಡಾರ. ಎಲ್ಲರಿಗೂ ಇಷ್ಟ ಆಗುವಂಥದ್ದು ಅಡುಗೆ ಮಾಡ್ತಾರೆ. ಮತ್ತು ಚಲೋ ಆತ್ರಿ ಅಮ್ಮರ, ನಿಮ್ಮ ಬಾಯಾಗ ನಮ್ಮ ಮಕ್ಕಳನ್ನ ಹೊಗಳಿದ್ರಲ್ಲ ನೀವು, ನಮಗಂತೂ ಭಾಳ ಖುಷಿ ಆತಪ್ಪ. ಹ್ಞೂ ಬಿ ಅಮ್ಮ, ನೀನು ನಮ್ಮ ಮಕ್ಕಳಿಗೆ ಹೋಗಿದ್ದೆ ನಮಗಂತೂ ಎರಡು ಕೊಂಬ ಬಂದಂಗೆ ಆದವು. ಲೇ ಅವರಿಬ್ಬರು ಅವಾಗ ನಿಮ್ಮ ಮಕ್ಕಳಾಗಿದ್ರು, ಈಗ ನನ್ನ ಸೊಸೆಯರವರು ಗೊತ್ತನ. ನನ್ನ ಸೊಸೆಯರ ಅಂದ್ರೆ ಏನಂತ ಅಂದ್ಕೊಂಡಿರಿ, ಯಾವುದ್ರಾಗೂ ಕಮ್ಮಿ ಇಲ್ಲ ಅವರು. ಮಾವರ, ಇವತ್ತು ನಾವು ನಿಮ್ಮ ಮನೆಗೆ ಊಟಕ್ಕೆ ಬಂದೀವಿ. ಲಲಿತಾ ಸವಿತಾ ಅವರೆಲ್ಲ ನಮ್ಮ ಮನೆಗೆ ಬರಲಿ. ಬಂದಮೇಲೆ ನೀವು ಎಲ್ಲರೂ ಒಂದಿನ ನಮ್ಮ ಮನೆಗೆ ಊಟಕ್ಕೂ ಬರ್ರಿ. ಹೌದೌದು, ನನ್ನ ಮಗ ಹೇಳಿದ ಬರೋಬ್ಬರಿನೇ ಐತಿ. ನೀವು ಎಲ್ಲರೂ ಬೀಗರು, ಎರಡೂ ಮನೆ ಬೀಗರು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಒಂದೆರಡು ದಿನ ಇದ್ದು ಬರ ಹಾಕಬೇಕು. ಏನು ಮದುವೆ ಆದಮೇಲೆ ಒಬ್ಬರು ಮನೆ ತಲೆ ಸುಳಿಯೋದೇ ಇಲ್ಲ ಅಂತೀರಪ್ಪ ನೀವಂತೂ. ಹಾಗೇನಿಲ್ಲಲಿ, ಬರ್ಬೇಕಂತೀವಿ. ಮತ್ತು ಹೊಲ್ದಾಗ ಕೆಲಸ ಅವು ಇವು ಇದ್ದ ಇರ್ತಾವಲ್ಲ, ಹಾಗಾಗಿ ಬರೋಕ್ಕಾಗಿಲ್ಲ ನೋಡು. ಹಾಗೆಲ್ಲ ನೆಪ ಅನ್ಕೊಂಡು ಕುತ್ಕೊಳಂಗಿಲ್ಲ ನೀವು, ಬರಾಕಬೇಕು. ಇದು ಶ್ರಾವಣ ಎಲ್ಲ ಮುಗಿದ ಮೇಲೆ ಬರಲಿಲ್ಲ ಅಂದ್ರೆ ಐತಿ ನಿಮ್ಮಿಬ್ಬರಿಗೂ. ನೀವಿಬ್ಬರು ಅಷ್ಟ ಅಲ್ಲ, ಎರಡೂ ಮನೆಯವರು ಬರ್ಬೇಕು ನಮ್ಮ ಮನೆಗೆ ಊಟಕ್ಕೆ. ಆತು ತಗೊಲಿ, ಬಂದ್ರೆ ಆತದ, ಅದ್ರಾಗೇನೈತಿ. ಏನಾತ್ಲೇ, ನೀನು ಅದಕ್ಕೆ ಹಿಂಗೆ ಮಾಡಕೊಂತಿದ್ದಿ? ಲೇ, ನಲ್ಲಿ ಒಳಗಡೆ ಇದ್ದಿದ್ದು ಬರವಲ್ದಲ್ಲಿ ಎಷ್ಟು ಜಗ್ಗಿದ್ರು ಅದಕ್ಕೆ ಜೋರಾಗಿ ಎಳ್ಕೊಳ ಕುಂತೀನಿ. ಹುಷಾರ್ಲೇ. ಮತ್ತು ನೋಡಿಲಿ, ನಂಗೆ ಲೆಗ್ ಪೀಸ್ ಬಂದೈತ್ಲಿ ಗವ್ಯ. ಈ ಲೆಗ್ ಪೀಸ್ ತಿಂದು ಎಷ್ಟು ದಿನ ಆಗಿಬಿಟ್ಟಿತ್ತಪ್ಪ. ಅಂತೂ ನನಗೆ ಬಂದೈತಪ್ಪ ಲೆಗ್ ಪೀಸ್. ಅಕ್ಕ, ಲೆಗ್ ಪೀಸ್ ಮಾತ್ರ ಅನ್ನ ಹೊತ್ತಾಗೈತಕ್ಕ. ಏನಕ್ಕ ನೀವು ಅವನಿಗಷ್ಟ ಕೊಟ್ಟಿರಿ ಲೆಗ್ ಪೀಸ್, ನನಗೆ ಕೊಟ್ಟೇ ಇಲ್ಲಲ್ಲ. ನನಗೂ ಲೆಗ್ ಪೀಸ್ ಇಷ್ಟ ಅಂತ ನಿಮಗೆ ಗೊತ್ತಿಲ್ಲನ? ನಿಮ್ಮಿಬ್ಬರಿಗೂ ಲೆಗ್ ಪೀಸ್ ಇಷ್ಟ ಅಂತ ನಮ್ಗೆ ಗೊತ್ತೈತಿ. ಅದಕ್ಕೆ ಇಬ್ಬರಿಗೂ ಒಂದೊಂದು ಹಾಕೈತೆ ನೋಡು. ಗವಿ, ನಿನ್ನ ತಾಟಲ್ಲಿನೇ ಐತೆ ನೋಡಲ್ಲಿ. ನೋಡಲಿ, ನಿನ್ನ ಹತ್ರ ಅಷ್ಟ ಅಲ್ಲ, ನನ್ನ ತಾಲೇನೂ ಐತಿ ನೋಡಿಲಿ ಲೆಗ್ ಪೀಸ್. ಯಕ್ಕ, ಲೆಗ್ ಪೀಸರು ಏನು ಮಸ್ತಾಗೈತಿ ಬೇ. ಅಕ್ಕ, ನಂಗೆ ರಾತ್ರಿಗೂ ಒಂದು ಲೆಗ್ ಪೀಸ್ ಬೇಕಾ? ನನಗೂ ಅಷ್ಟ ಅಕ್ಕ, ನನಗೂ ಇನ್ನೊಂದು ಲೆಗ್ ಪೀಸ್ ಬೇಕಾ ರಾತ್ರಿಗೆ. ಆಯ್ತು ತಗೋರಪ್ಪ, ರಾತ್ರಿಗೂ ಐತಿ, ರಾತ್ರಿಗೂ ತಿನ್ನಂತ್ರಂತೆ. ಈಗ ಇನ್ನೊಂದೊಂದು ಬೇಕಂದ್ರೆ ಹೇಳ್ರಿ, ತಂದು ಕೊಡ್ತೈತಿ. ಈಗ ಬೇಡಕ್ಕ, ರಾತ್ರಿ ಕೊಡಂತಿ ಅಂತ. ಮಲ್ಯ, ಅಂದರೂ ಮೀನು ಮಾತ್ರ ಭಾರಿ ಐತಿ ಬಿಡ್ಲಿ, ಫ್ರೆಶ್ ಐತಿ. ಫ್ರೆಶ್ ಇದ್ರನ ಮೀನು ಇಷ್ಟು ರುಚಿ ಬರೋದಂದ್ರೆ ಅಂದಂಗೆ ಎಲ್ಲಿ ತೊಗೊಂಬಂದಿರ್ಲೇಪ, ಇಷ್ಟು ಮಸ್ತ್ ಐತಲ್ಲ. ಅಯ್ಯೋ, ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿದ್ವಿ, ಅಲ್ಲಿ ತೊಗೊಂಬಂದೇವು ನೋಡು. ಮೀನಾ ಚಲೋ ಫ್ರೆಶ್ ಅನ್ನೋ ಮಾರ ಕುಂತಿದ್ರ, ಅದಕ್ಕೆ ಮುಂಜಾನೆ ಆಗಿತ್ತಲ್ಲ ಇನ್ನು. ಅದಕ್ಕೆ ಅವ್ರು ತೊಗೊಂಬಂದಿದ್ರ, ತೊಗೊಂಬಂದ್ಬಿಟ್ಟು ಇವತ್ತಾಗ ಇರಾಕಲ್ಲೇ ಒಂದು 2 kg ಜಾಸ್ತಿನ ತಂದಿದ್ವಿ. ಚಲೋ ಆತದಕ್ಕೆ ಈಗ. ಚಲೋ ಮಾಡಿದ್ರಿ. ಅಂದಂಗೆ ನಮ್ಮ ಕೆರೆಯಾಗ ಇನ್ನೂ ದೊಡ್ಡವಾಗಿಲ್ಲ ಅನ್ಲೇ, ನಮ್ಮೂರು ಕೆರೆಯಾಗ ಮೀನಾ ಇನ್ನೂ ಇಲ್ಲ ಲೇ ಮಂಚ, ಇನ್ನೂ ಹೋಗ್ಬೇಕಲ್ಲ. ಇನ್ನು ಈ ಸಲ ಅದ್ರಾಗ ಇನ್ನೂ ಮಳೆ ಹಂಗೆ ಐತಿ. ಒಂದು ಬಂದೇ ಬಿಡ್ತೈತಿ, ಹೋದ್ರೆ ಹೋಗಬಿಡ್ತೈತಿ. ನೋಡ್ಬೇಕು ಈ ಸಲ ಮೀನು ಹೆಂಗೆ ಬರ್ತಾವ ಅಂತಂದು. ನಮ್ಮೂರು ಕೆರೆ ಮೀನಂತೂ ರುಚಿ ಬಿಡೋದು. ಹ್ಞೂಲೇ, ನಾವ ದೊಡ್ಡರ ಊರನ್ನರು ಸೇರಿ ಮೀನಂತ ತೊಗೊಂಬಂದು ಅದ್ರಾಗ ಬಿಟ್ಟಿವಿ ಕೆರೆಯಾಗ, ನಮ್ಮೂರು ಕೆರೆಯಾಗ. ಆಮೇಲೆ ನೀವು ಮೀನಾನ ಹಿಡ್ಕೊಳಕ್ಕೆ ಹೋದ್ರೆ ನಮ್ಗೆ ಸಿಗಂಗಿಲ್ಲ. ಎಷ್ಟು ಲಘು ನಾವು ಮಂದಿ ಪತ್ತೆ ಹಚ್ಚಿ ಒಯ್ದು ಬಿಡ್ತಾರಂದ್ರೆ. ಊರನ್ ಕೆರೆ, ನಮ್ಮ ಊರನ್ ಕೆರೆ ಮೀನಂದ್ರೆ ಮೀನ, ಆ ರುಚಿನ ಬೇರೆ ಅದು. ಅದಕ್ಕೆಮ್ಮ ಸವಿತಾ, ಅಡುಗೆ ಮಾತ್ರ ಬೆರಳು ಕಡ್ಕೊಂಡು ತಿನ್ಬೇಕು ನೋಡು, ಅಷ್ಟು ಮಸ್ತಾಗೈತಿ, ಅಷ್ಟು ರುಚಿಯಾಗೈತಿ. ಹೌದು, ನೀವೆಲ್ಲರೂ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಕ್ಕೂ ಅಡುಗೆ ಮಾತ್ರ ಭಾರಿ ಮಸ್ತ್ ಬಂದೈತಿ. ನಮ್ದು ಊಟ ಆದಮೇಲೆ ನೀವು ಊಟ ಮಾಡಿಬಿಡ್ರಿ, ಮತ್ತು ಬಿಸಿ ಎಲ್ಲ ಆರೋತಂದ್ರೆ ನಿಮ್ಗೆ ತಿನ್ನೋಕ್ಕಾಗಂಗಿಲ್ಲ. ಸರಿ ಆಯ್ತು ರೀ, ನಿಮ್ದೆಲ್ಲರದು ಊಟ ಆದಮೇಲೆ ನಾವು ಇಲ್ಲೇ ಕುತ್ಕೊಂಡು ಊಟ ಮಾಡಿಬಿಡ್ತೀವಿ. ಇವತ್ತಂತ ಹೊಟ್ಟೆ ಬಿರಿಯಂಗೆ ಊಟ ಆಗುಂತೈತೆ ಬಿಡು, ಮಸ್ತಾಗೈತೆ ಊಟ. ಈ ಅಡುಗೆದು ವಾಸನೆ ನಮ್ಮ ಇಡೀ ಊರಿಗೆ ಹಬ್ಬ ಐತ ಏನು. ನಮ್ನಿ ಘಮ ಅಂತ ವಾಸನೆ ಬರಾಕುಂತೈತೆ ನಮಗಂತೂ ಹೊರಗಡೆ ಹೊಲದಾಗಿಂದ ಬರೋ ಮುಂದೆ ಇಲ್ಲಿ. ಅಯ್ಯ, ಇನ್ನು ನೀವು ಮಾಡೋ ಮುಂದೆ ನೋಡಿದ್ರೆ ಏನಂತಿದ್ದೇನೆ, ಎಷ್ಟು ಮಸ್ತ್ ಘಮ ಅಂತ ವಾಸನೆ ಬರೋದಂದ್ರೆ. ನಾನು ಮತ್ತು ಮಂಜಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ, ಎಲ್ಲೂ ಹೋಗ್ಲಾರ್ದ. ಅಂತೂ ಇಬ್ರು ಫ್ರೆಂಡ್ಸ್ ನಿಂತ್ಕೊಂಡು ಇಷ್ಟೊಂದೆಲ್ಲ ಅಡುಗೆ ಮಾಡಿಸಿರಿ.
ಏ ಇಲ್ಲಪ್ಪ, ಇಲ್ಲ ಪಾಪ ಅವರ ತಂದಿದ್ರಾಗ ಏನೇನು ಮಾಡಬೇಕು ಏನಿಲ್ಲ ಅಂತಂದು ಅವರ ಎಲ್ಲ ಪ್ಲ್ಯಾನ್ ಮಾಡಿ ಅವರ ಮಾಡಾರ. ನಾವು ಇದು ಮಾಡಂತ ಹೇಳೇ ಇಲ್ರಿ, ಎಲ್ಲ ಅವರ ಮಾಡಾರ ಪಾಪ. ಹೌದನ್ರಿ ಅಮ್ಮಾರ? ಹ್ಞೂ ಹೌದ್ರಿ.